ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ನ ಬ್ಲೂಬರ್ಡ್ ಬ್ಲಾಕ್ 2 ಸಂವಹನ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಉಪಗ್ರಹದಿಂದ ದೂರಸಂಪರ್ಕ ಕ್ಷೇತ್ರಕ್ಕೆ ಅನುಕೂಲವಾಗಲಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ 2ನೇ ಉಡಾವಣಾ ಪ್ಯಾಡ್ನಿಂದ ಇಂದು ಬೆಳಗ್ಗೆ 8:55ಕ್ಕೆ ಉಡಾವಣೆ ಮಾಡಲಾಯಿತು. 6.5 ಟನ್ ತೂಕದ ಬೃಹತ್ ಸಂವಹನ ಉಪಗ್ರಹ ಇದಾಗಿದ್ದು, ಇದು ಭಾರತದಿಂದ ಭೂ ಸಮೀಪ ಕಕ್ಷೆಗೆ ನಿಯೋಜಿಸಿದ ಅತ್ಯಂತ ಭಾರವಾದ ವಾಣಿಜ್ಯ ಉಪಗ್ರಹವಾಗಿದೆ. ಈ ಹಿಂದೆ ಚಂದ್ರಯಾನ 3 ಮತ್ತು ಒನ್ವೆಬ್ ನಕ್ಷತ್ರ ಪುಂಜಗಳೊಂದಿಗೆ ಯಶಸ್ವಿಯಾಗಿದ್ದ ವಿಶ್ವಾಸಾರ್ಹ LVM-3 ವಾಹಕದ 6ನೇ ಯಶಸ್ವಿ ಉಡಾವಣೆಯಾಗಿದೆ. रेंज निदेशक द्वारा भी इसकी पुष्टि की गई। द्वितीय चरण को सफलतापूर्वक बनकर यान से पृथक कर दिया गया है तथा अंतिम चरण तृतीय चरण प्रज्वलन शुरू हो चुका है। Reliable cryogenic engine operating principle. For the present mission, upper stage operates for 12 minutes and 20 seconds. minutes. The launch window for this launch is razor thin. यह इस मोमोचन यान की 6वीं प्रचालनरत उड़ान है और तीसरी वाणिज्यिक उड़ान है। The satellite deployment. Bluebird Block 2 satellite separated. LVM-3 M6 Bluebird Block 2 mission successfully accomplished. Handing over to mission director. अभी रेंज निदेशक को आपने सुना। Block 2 spacecraft is successfully injected into the specified orbit. LVM-3 M6 mission is successfully accomplished. सभी के लिए हर्ष और उत्साह का पल यहाँ पर, जिसमें इस मिशन में ब्लूबर्ड ब्लॉक 2 उपग्रह को सफलतापूर्वक उद्देश्य कक्षा में स्थापित कर दिया गया है। We have had a successful mission of तो इस वक्त की सबसे बड़ी खबर आप तक पहुंचा रहे हैं, जहां अंतरिक्ष में भारत की अब एक Successfully launched. ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಉಡಾವಣಾ ವಾಹಕ ಬ್ಲೂಬರ್ಡ್ ಬ್ಲಾಕ್ 2 ಸಂವಹನ ಉಪಗ್ರಹವನ್ನು ಉದ್ದೇಶಿತ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಮತ್ತು ನಿಖರವಾಗಿ ಸೇರಿಸಿದೆ. ಇದು ಶ್ರೀಹರಿಕೋಟಾದಿಂದ 104ನೇ ಉಡಾವಣೆಯಾಗಿದ್ದು, LVM-3 ಉಡಾವಣಾ ವಾಹಕದ 9ನೇ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಭಾರತೀಯ ಉಡಾವಣಾ ವಾಹಕವನ್ನು ಬಳಸಿಕೊಂಡು ಭಾರತದ ನೆಲದಿಂದ ಇದುವರೆಗೆ ಉಡಾವಣೆ ಮಾಡಿದ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿದೆ ಎಂದು ತಿಳಿಸಿದರು. This achievement is because of the guidance, mentorship given by our elders, the robust review mechanism, hard and smart work of every Department of Space team members, our industrial partners, academia, for their outstanding contribution. On this occasion, let me also thank our mentors for the strong foundation made for us to stand great and accomplish this type of great missions. Also, let me take the opportunity to thank AST Space Mobile for having great confidence on Indian launcher and giving this opportunity for accomplishing this great feat. ಹೊಸ ತಲೆಮಾರಿನ ಸಂವಹನ ಉಪಗ್ರಹ ಬ್ಲೂಬರ್ಡ್ ಬ್ಲಾಕ್ 2 ಅನ್ನು ಯಶಸ್ವಿಯಾಗಿ ನಭಕ್ಕೆ ಹೊತ್ತೊಯ್ಯುವ ಮೂಲಕ ಹೊಸ ಮೈಲಿಗಲ್ಲು ದಾಖಲಿಸಿರುವ ಇಸ್ರೋ ತಂಡವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿ ಶುಭಾಶಯ ತಿಳಿಸಿದ್ದಾರೆ. ಭಾರತೀಯ ನೆಲದಿಂದ ಲೋ ಅರ್ತ್ ಕಕ್ಷೆಗೆ ಈವರೆಗೆ ಉಡಾವಣೆ ಮಾಡಲಾದ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ನಾಯಕತ್ವ, ಜಾಗತಿಕ ವಾಣಿಜ್ಯ ಉಡಾವಣಾ ಮಾರುಕಟ್ಟೆ ವಿಸ್ತರಿಸುತ್ತಿರುವುದನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ಸಾಧನೆಯು ಆತ್ಮನಿರ್ಭರ ಭಾರತಕ್ಕೆ ಹೆಮ್ಮೆಯ ಹೆಜ್ಜೆಯಾಗಿದೆ. ಭಾರತ ಬಾಹ್ಯಾಕಾಶದಲ್ಲಿ ಹೆಚ್ಚಿನ ಸಾಧನೆ ಮಾಡುತ್ತಲೇ ಇದೆ ಎಂದು ಅವರು ವಿವರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ LVM-3 M6 ಯಶಸ್ವಿ ಉಡಾವಣೆಯಾಗಿದೆ. ಇದುವರೆಗೆ ಉಡಾವಣೆ ಮಾಡಲಾದ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿದೆ. ಭಾರತದ ನೆಲದಿಂದ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹ ತನ್ನ ಉದ್ದೇಶಿತ ಕಕ್ಷೆಗೆ ಸೇರ್ಪಡೆಗೊಂಡಿದ್ದು, ಭಾರತದ ಬಾಹ್ಯಾಕಾಶ ಪ್ರಯಾಣದಲ್ಲಿ ಇದು ಹೆಮ್ಮೆಯ ಮೈಲಿಗಲ್ಲು ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಸ್ರೋದ ಮತ್ತೊಂದು ಐತಿಹಾಸಿಕ ಸಾಧನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಂಡವನ್ನು ಅಭಿನಂದಿಸಿದ್ದಾರೆ.
LVM-3 ಉಪಗ್ರಹದ ಯಶಸ್ವಿ ಉಡಾವಣೆಯು ಹೆಮ್ಮೆಯ ಕ್ಷಣವಾಗಿದ್ದು, ಈ ಯಶಸ್ಸು ದಶಕಗಳ ವೈಜ್ಞಾನಿಕ ಸಮರ್ಪಣೆ ಹಾಗೂ ದೇಶದ ಪ್ರಗತಿ ಮತ್ತು ಸಾರ್ವಜನಿಕ ಒಳಿತಿಗಾಗಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ರೂಪ ನೀಡಿದ ವಿಜ್ಞಾನಿಗಳ ಮುನ್ನೋಟವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ.